ಕಳೆದ ಒಂದಿಷ್ಟು ದಿನಗಳಿಂದ ವಿಶ್ವವನ್ನೇ ತಲ್ಲಣಗೊಳಿಸಿದಂತಹ ಜೆಫ್ರಿ ಎಫ್ಸ್ಟೈನ್ ಫೈಲ್ಸ್ ಇದೀಗ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಇದಕ್ಕೆ ಸಾಕಷ್ಟು ಕಾರಣಗಳಿದೆ. ಹಾಗೆ ಈ ಜೆಫ್ರಿ ಎಫ್ಸ್ಟೈನ್ ಫೈಲ್ ಅಲ್ಲಿ ಘಟಾನುಘಟಿ ರಾಜಕಾರಣಿಗಳು, ಉದ್ಯಮಿಗಳು, ನಾವು ಯಾರನ್ನ ರೋಲ್ ಮಾಡೆಲ್ ಅಂತ ಅನ್ಕೊಂಡಿದ್ವೋ ಅವರೆಲ್ಲರೂ ಕೂಡ ಈ ಜೆಫ್ರಿ ಎಫ್ಸ್ಟೈನ್ ಫೈಲ್ಸ್ ಗಳಲ್ಲಿ ಇರೋದು ಸಮಾಜವನ್ನೇ ನಿಬ್ಬೆರಗಾಗಿಸಿ ಬಿಟ್ಟಿದೆ. ಹೌದು, ಜೆಫ್ರಿ ಎಫ್ಸ್ಟೈನ್ ಫೈಲ್ಸ್ ರಿಲೀಸ್ ಆಗ್ತದೆ ಅಂತ ಹೇಳ್ತಾ ಇದ್ರು. ಒಂದಿಷ್ಟು ವಿಡಿಯೋ ತುಣುಕುಗಳು ಈಗಾಗಲೇ ರಿಲೀಸ್ ಆಗಿಬಿಟ್ಟಿದೆ. ಅಮೆರಿಕಾದಲ್ಲಿ ಒಂದು ದೊಡ್ಡ ಮಟ್ಟದ ಹೋರಾಟವನ್ನೇ ಸೃಷ್ಟಿ ಮಾಡಿಬಿಟ್ಟಿದೆ ಈ ಎಫ್ಸ್ಟೈನ್ ಫೈಲ್. ಅಷ್ಟೇ ಅಲ್ಲದೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ಹೆಸರು ಕೂಡ ಈ ಫೈಲ್ ಅಲ್ಲಿ ಕೇಳಿ ಬರ್ತಾ ಇದೆ. ಅದು ಎಷ್ಟು ಮಟ್ಟಿಗೆ ನಿಜ, ಎಷ್ಟು ಮಟ್ಟಿಗೆ ಸುಳ್ಳು ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಿದೆ. ಆದ್ರೆ ಇಮೇಲ್ ಅಲ್ಲಿ ಪ್ರಧಾನಿ ಮೋದಿ ಸೇರಿ ಒಂದಿಷ್ಟು ಜನರ ಹೆಸರುಗಳನ್ನ ಉಲ್ಲೇಖ ಮಾಡಲಾಗಿದೆ. ಹೀಗಾಗಿ ಅನೇಕ ದೇಶಗಳಲ್ಲಿ ಇದ್ರ ಬಗ್ಗೆ ಚರ್ಚೆ ಪ್ರಾರಂಭವಾಗಿದೆ. ಹಾಗೆ ಭಾರತದಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆ ಪ್ರಾರಂಭ ಆಗ್ಬಿಟ್ಟಿದೆ. ಹಾಗಾದ್ರೆ ಏನಿದು, ಯಾರಿ ಜೆಫ್ರಿ ಎಫ್ಸ್ಟೈನ್ ಅನ್ನೋದ್ರ ಬಗ್ಗೆ ನಾವು ನೋಡೋದಾದ್ರೆ, ಈತ ಅಮೆರಿಕಾದಲ್ಲಿ ಫಿಸಿಕ್ಸ್ ಪಾಠ ಮಾಡೋ ಟೀಚರ್ ಆಗಿದ್ದ. ಆದ್ರೆ ಈತನಿಗೆ ಟೀಚರ್ ಆಗಲು ಬೇಕಾದಂತ ಅರ್ಹತೆಗಳು, ಯೋಗ್ಯತೆಗಳು ಇರಲ್ಲ. ಆದ್ರೂ ಕೂಡ ಆತ ಪ್ರತಿಷ್ಠಿತ ಕಾಲೇಜ್ ನಲ್ಲಿ ಕೆಲಸ ಮಾಡ್ತಿರ್ತಾನೆ. ಹೀಗೆ ಕೆಲಸ ಮಾಡ್ತಿರೋ ಸಂದರ್ಭದಲ್ಲಿ ವಿದ್ಯಾರ್ಥಿನಿಯರನ್ನ ಬೇರೆ ರೀತಿಯಾಗಿ ಬಳಸ್ಕೊಳ್ಳೋ ಕೆಲಸವನ್ನು ಕೂಡ ಈತ ಮಾಡ್ತಿದ್ದ. ಅದನ್ನ ಆ ಶಾಲೆಯ ಆಡಳಿತ ಮಂಡಳಿ ಗಮನಿಸುತ್ತೆ. ಹಾಗೆ ಮಕ್ಕಳ ಪೋಷಕರು ಕೂಡ ಈತನ ಬಗ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ ಕಾರಣಕ್ಕೆ ಈತನನ್ನ ಕೆಲಸದಿಂದ ತೆಗೆದು ಹಾಕ್ಬಿಡ್ತಾರೆ. ನಂತರ ಆತ ಸಣ್ಣ ಮಟ್ಟದ ಟ್ರೇಡಿಂಗ್ ಸ್ಟಾರ್ಟ್ ಮಾಡ್ತಾನೆ. ಅದೇ ಸಂದರ್ಭದಲ್ಲಿ ಟ್ರೇಡಿಂಗ್ ಮೂಲಕ ಸಾಕಷ್ಟು ದುಡ್ಡು ಮಾಡ್ತಾನೆ. ನಂತರ ಆರ್ಥಿಕ ಸಲಹೆಗಾರನಾಗಿ ಅಮೆರಿಕಾದಲ್ಲಿ ಫೇಮಸ್ ಆಗ್ತಾನೆ. ನಂತರ ಈತ ದೊಡ್ಡ ದೊಡ್ಡ ಕುಳಗಳಿಗೆ ಆರ್ಥಿಕ ಸಲಹೆಯನ್ನ ನೀಡೋ ಕೆಲಸ ಮಾಡ್ತಾನೆ. ಇಷ್ಟೇ ಮಾಡ್ಕೊಂಡಿದ್ರೆ ಈತ ಇವತ್ತು ಬದುಕಿರ್ತಿದ್ದ. ಇಷ್ಟೇ ಮಾಡ್ಕೊಂಡಿದ್ರೆ ಈತ ಇವತ್ತು ತನ್ನ ಜೀವನವನ್ನ ಆರಾಮಾಗಿ ಸಾಗಿಸಬಹುದಿತ್ತು. ಆದ್ರೆ ಈತ ಮಾಡಿದ ಪ್ಲಾನ್ಗಳೇ ಬೇರೆ. ನೋಡ್ತಾ ನೋಡ್ತಾ ಇರೋ ಹಾಗೆ ದೊಡ್ಡ ಉದ್ಯಮಿ, ಸೆಲೆಬ್ರಿಟಿ ಜೊತೆ ಕಾಣಿಸ್ಕೊಳ್ತಾನೆ. ಅವ್ರ ಜೊತೆ ಮೋಜು ಮಸ್ತಿ ಮಾಡಿ ಐಷಾರಾಮಿ ಜೀವನವನ್ನ ಬದುಕೋಕೆ ಆರಂಭ ಮಾಡ್ತಾನೆ. ಕೆಲವೇ ವರ್ಷಗಳಲ್ಲಿ ಈತ 5,000 ಕೋಟಿಯ ಒಡೆಯನಾಗ್ತಾನೆ. ಆತನದ್ದೇ ಆದ ವಿಲ್ಲಾ, ಐಲ್ಯಾಂಡ್ ಗಳನ್ನ ಖರೀದಿ ಮಾಡಿ ಐಷಾರಾಮಿ ಜೀವನವನ್ನ ನಡೆಸ್ತಾ ಇರ್ತಾನೆ. ಈತನ ಪಾಪದ ಕೊಡ ತುಂಬಿದ ಕಾರಣಕ್ಕೇನೋ 2005ರಲ್ಲಿ ಇವನ ಕುರಿತು 14 ವರ್ಷದ ತಾಯಿ ಒಬ್ರು ತಾನ್ ಬೀಚ್ ಅನ್ನೋ ಪ್ರದೇಶದ ಸ್ಟೇಷನ್ಗೆ ಹೋಗಿ ದೂರನ್ನ ಕೊಡ್ತಾರೆ. ಎಫ್ಸ್ಟೈನ್ ಎನ್ನೋ ವ್ಯಕ್ತಿ ನನ್ನ ಮಗಳನ್ನ ಕೆಟ್ಟದಾಗಿ ಬಳಸ್ಕೊಂಡಿದ್ದಾನೆ ಎಂದು ಈ ದೂರಿನಲ್ಲಿ ಉಲ್ಲೇಖವನ್ನ ಮಾಡ್ತಾರೆ. ನಂತರ ತನಿಖೆಯನ್ನ ಪ್ರಾರಂಭ ಮಾಡಿದ ಪೊಲೀಸರಿಗೆ ನಿಜಕ್ಕೂ ಶಾಕ್ ಕಾದಿತ್ತು. ಆ ಕಾರಣಕ್ಕೆ ಈ ತನಿಖೆ FBI ವರ್ಗಾವಣೆ ಆಗುತ್ತೆ. ನಂತರ ಆಕೆಯನ್ನ ವಿಚಾರಿಸಿದಾಗ ಅವಳು ಒಂದಿಷ್ಟು ಹೆಸರನ್ನ ಹೇಳ್ತಾಳೆ. ಆ ಒಂದಿಷ್ಟು ಜನ ಇನ್ನೊಂದಿಷ್ಟು ಜನರ ಹೆಸರನ್ನ ಹೇಳ್ತಾರೆ. ಒಬ್ಬರಿಂದ ಶುರುವಾದ ಈ ತನಿಖೆಯಿಂದ 36 ಯುವತಿಯರನ್ನ ಈತ ಕೆಟ್ಟದಾಗಿ ಬಳಸಿಕೊಂಡಿದ್ದಾನೆ ಎನ್ನುವುದು ತಿಳಿದು ಬರುತ್ತೆ. ಈತ ಬಳಸಿಕೊಂಡ ಎಲ್ಲ ಯುವತಿಯರು 18 ವರ್ಷದ ಒಳಗಿನ ಮಕ್ಕಳು ಎನ್ನುವುದು ತನಿಖೆಯಲ್ಲಿ ಹೊರಬೀಳುತ್ತೆ. ಈ ಎಲ್ಲ ತನಿಖೆ ಮಾಡಿದ FBIಗೆ ಯಾವುದೇ ಸುಳಿವು ಸಿಕ್ಕಿರ್ಲಿಲ್ಲ. ಒಟ್ಟಾರೆ 2006ರಲ್ಲಿ ಈತನನ್ನ ಬಂಧಿಸಲಾಗುತ್ತೆ. ನಂತರ ಆತ ಜೈಲಿನಲ್ಲಿರೋ ಸಿಬ್ಬಂದಿಗೆ ಲಂಚವನ್ನ ಕೊಟ್ಟು ಅಲ್ಲಿಯೂ ಕೂಡ ಐಷಾರಾಮಿ ಜೀವನವನ್ನ ನಡೆಸ್ತಾ ಇರ್ತಾನೆ. 2009ರಲ್ಲಿ ಈತ ರಿಲೀಸ್ ಆಗ್ತಾನೆ. ಮತ್ತೆ ತನ್ನ ಐಷಾರಾಮಿ ಜೀವನವನ್ನ ಪ್ರಾರಂಭ ಮಾಡ್ತಾನೆ. ಮಿಯಾಮಿ ಹೆರಾಲ್ಡ್ ಎನ್ನುವ ಪತ್ರಿಕೆಯ ವರದಿಗಾರ್ತಿ ಜುಲಿ ಕೆ ಬ್ರೌನ್ ಅಂತ ಅವರ ಹೆಸರು. ಅವರು ಈತನ ಬೆನ್ ಹಿಂದೆ ಬೀಳ್ತಾರೆ. ಪ್ರಕರಣದ ಆಳ ಅಗಲವನ್ನ ಕೆದುಕಿದ ಈಕೆಗೆ ಈತ ಕೆರೆಬಿಯನ್ ಸಮುದ್ರದಲ್ಲಿ ವಿಲ್ಲಾ ನಿರ್ಮಾಣ ಮಾಡಿರುವುದು ಬೆಳಕಿಗೆ ಬರುತ್ತೆ. ಈತ ಸ್ವತಃ ವಿಮಾನ, ಹಡಗು ಹೊಂದಿದ್ದ. ಈತ ಚಿಕ್ಕ ಪುಟ್ಟ ಮಕ್ಕಳನ್ನ ಮಹಿಳೆಯೋರ್ವಳ ಸಹಾಯದಿಂದ ಈ ಐಲ್ಯಾಂಡ್ ನಲ್ಲಿ ಕೂಡಿ ಹಾಕ್ತಿದ್ದ. ಈ ಐಲ್ಯಾಂಡ್ ಗೆ ಕರ್ಕೊಂಡ್ ಬಂದ್ಮೇಲೆ ಆ ಹೆಣ್ಣು ಮಕ್ಕಳನ್ನ ಕೂಡಿ ಹಾಕಿ ಚಿತ್ರ ಹಿಂಸೆ ಕೊಡ್ತಿದ್ದ. ಆದ್ರೆ ಎಫ್ಸ್ಟೈನ್ ಜೊತೆ ಆ ಐಲ್ಯಾಂಡ್ ಗೆ ಬರ್ತಾ ಇದ್ದಿದ್ದು ವಿಶ್ವದ ದೊಡ್ಡ ದೊಡ್ಡ ನಾಯಕರು ಎನಿಸಿಕೊಂಡಂತ ಟ್ರಂಪ್, ಬಿಲ್ ಕ್ಲಿಂಟನ್, ಬಿಲ್ ಗೇಟ್ಸ್ ಇಂತಹ ಸರಿಸುಮಾರು 200 ಪ್ರಭಾವಿಗಳು ಈ ಎಫ್ಸ್ಟೈನ್ ಫೈಲ್ಸ್ ಅಲ್ಲಿ ಸಿಕ್ಕಿ ಬಿದ್ದಿದ್ದಾರೆ. ಇವರೆಲ್ಲರೂ ಎಫ್ಸ್ಟೈನ್ ಮಾಡ್ತಾ ಇರೋ ಐಲ್ಯಾಂಡ್ ಪಾರ್ಟಿಗೆ ಬಂದು ಸಣ್ಣ ಸಣ್ಣ ಮಕ್ಕಳನ್ನ ಮನ್ಸೋ ಇಚ್ಚಿ ಬಳಸಿಕೊಳ್ತಾ ಇದ್ರು. ಇವರೆಲ್ಲ ಎಷ್ಟು ಕಚಡಗಳು ಅಂದ್ರೆ 18 ವರ್ಷದ ಮಕ್ಕಳಿಗೆ ಚಿತ್ರಹಿಂಸೆ ಕೊಡ್ತಾ ಇದ್ರು. ಹೀಗೆ ಇದೆಲ್ಲ ನಡೀತಾ ಇರುತ್ತೆ. ನಂತರ ಒಂದಿನ ಈತನ ಬಗ್ಗೆ ಇಡೀ ವಿಶ್ವಕ್ಕೆ ಕ್ಲಾರಿಟಿ ಅನ್ನೋದು ಸಿಗುತ್ತೆ. ಈತ ಅಲ್ಲಿ ನಡೆಸ್ತಿದ್ದ ಒಂದಿಷ್ಟು ವಿಚಾರಗಳನ್ನ ಕೇಳಿದ್ರೆ ನಿಜಕ್ಕೂ ನಿಮಗೆ ವಾಕರಿಕೆ ಬರುತ್ತೆ. ತನ್ನ ಮನಸ್ಸಿಗೆ ಬಂದ ಹಾಗೆ ಹುಡುಗಿರನ್ನ ಸಪ್ಲೈ ಮಾಡೋದು, ದೊಡ್ಡ ದೊಡ್ಡ ವಿಶ್ವ ನಾಯಕರಿಗೆ ಬೇಕಾದ ಹಾಗೆ ಮನಸ್ಸೋ ಇಚ್ಚಿ ಸಣ್ಣ ಸಣ್ಣ ಮಕ್ಕಳನ್ನ ಬಳಸ್ಕೊಳ್ಳಿಕ್ ಬಿಡೋದು, ಎಷ್ಟು ನರಕ ಅನುಭವಿಸಿರ್ಬೋದು ಆ ಹೆಣ್ಣು ಮಕ್ಕಳು. ಇವರೆಲ್ಲ ವಿಶ್ವದ ದೊಡ್ಡ ದೊಡ್ಡ ನಾಯಕರುಗಳು. ನಾವೇನು ರೋಲ್ ಮಾಡೆಲ್ ಅನ್ಕೊಂಡಿದ್ದೇವೆ, ಇವರೆಲ್ಲ ಮಾಡಿರೋ ಗನಂದಾರಿ ಕೆಲಸವನ್ನ ಕೇಳಿದ್ರೆ ನಿಜಕ್ಕೂ ಬೇಸರ ಆಗತ್ತೆ. ಆದ್ರೆ ಇಲ್ಲೊಂದು ಟ್ವಿಸ್ಟ್ ಇದೆ ರೀ. ಅದೇನಂತಂದ್ರೆ, ಯಾರು ನಾವು ವಿಶ್ವದಲ್ಲಿ ಇವರು
ಇವರು ಕೆಟ್ಟವರು, ಇವರು ಪರ್ಸನಾಲಿಟಿಯಿಂದ ತುಂಬಾ ಕೆಟ್ಟವರು ಅಂತ ನಾವು ತೀರ್ಮಾನ ಮಾಡಿದ್ವಿ. ಕೆಲವೊಂದು ಅಧ್ಯಕ್ಷರು, ಫಾರ್ ಎಕ್ಸಾಂಪಲ್ ರಷ್ಯಾ ದೇಶದ ಪುಟಿನ್ ಇರ್ಬೋದು, ಅವರು ಸುಖಾಸುಮ್ಮನೆ ಉಕ್ರೇನ್ ಮೇಲೆ ಯುದ್ಧ ಮಾಡಿದ್ರು, ಹಾಗ್ ಮಾಡಿದ್ರು, ಹೀಗ್ ಮಾಡಿದ್ರು, ಕ್ರೂರತೆ ಇದೆ ಅವ್ರ ಹತ್ರ, ಸಂಘರ್ಷ ಮಾಡ್ತಾ ಇದ್ದಾರೆ ಅಂತಿದ್ರೆ ಅವ್ರ ಹೆಸರು ಈ ಪಟ್ಟಿಯಲ್ಲಿ ಇಲ್ಲ. ಹಾಗೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸೌತ್ ಕೊರಿಯಾದ ಉತ್ತರಾಧಿಕಾರಿ ಕಿಮ್ ಜಾಂಗ್, ತನ್ನ ವಿಚಿತ್ರ ನಡವಳಿಕೆ, ಸರ್ವಾಧಿಕಾರದಿಂದ ಯಾವಾಗ್ಲೂ ಸುದ್ದಿಯಲ್ಲಿರ್ತಿದ್ದ ಕಿಮ್ ಜಾಂಗ್ ಕೂಡ F-15 ಫೈಲ್ ಪಟ್ಟಿಯಲ್ಲಿ ಇಲ್ಲ. ಇತ್ತೀಚೆಗೆ ಕಿಮ್ ಜಾಂಗ್ ಅವರ ಒಂದು ವಿಡಿಯೋ ವೈರಲ್ ಆಗ್ತಾ ಇತ್ತು, ಮಕ್ಕಳ ಜೊತೆ ಆಟವಾಡ್ತಿರುವಂತಹ ವಿಡಿಯೋ. ಸಾಮಾಜಿಕ ಜಾಲತಾಣಗಳಲ್ಲಿ ಇದ್ರ ಬಗ್ಗೆ ವ್ಯಾಪಕ ಪ್ರಶಂಸೆಗಳು ಕೂಡ ವ್ಯಕ್ತವಾಗಿದ್ವು. ಸೊ ನೋಡ್ಲಿಕ್ಕೆ ಕಿಮ್ ಜಾಂಗ್ ತುಂಬಾ ವಿಚಿತ್ರ ಮನುಷ್ಯ ಅಂತ ಕಾಣ್ತಾನೆ. ಅವನ್ ಮನೇಲಿ ಯಾರು ಸತ್ರೆ ಇಡೀ ಊರೇ ಅಳಬೇಕು, ಇಡೀ ದೇಶವೇ ಅಳಬೇಕು. ಅವನ್ ಯಾವ ಹೇರ್ ಸ್ಟೈಲ್ ಮಾಡ್ಕೊಂತಾನೆ ಅದೇ ಹೇರ್ ಸ್ಟೈಲ್ ಅನ್ನ ಜನರು ಮಾಡ್ಕೋಬೇಕು. ಈ ತರ ವಿಚಿತ್ರ ಕ್ಯಾರೆಕ್ಟರ್ ಉಳ್ಳಂತ ವ್ಯಕ್ತಿ F-15 ಫೈಲ್ಸ್ ಅಲ್ಲಿ ಇಲ್ಲ. ಸೊ ಅದಕ್ಕೆ ಹೇಳೋದು, ಒಂದು ಇಂಗ್ಲಿಷ್ ನಲ್ಲಿ ಒಂದು ವರ್ಡ್ ಇದೆ, ಡೋಂಟ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್ ಅಂತ. ಇನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋ ಮೂಲಕ ನೋಟಿಫಿಕೇಶನ್ ಅನ್ನ ಪಡಿ. ಸೊ ಹಾಗಾಗಿ ನಾವು ವ್ಯಕ್ತಿತ್ವವನ್ನ ಅವ್ನ ಮುಖ ನೋಡಿ ಅಳಿಲಿಕ್ಕೆ ಆಗಲ್ಲ. ಸೊ ಯಾರ್ಯಾರು ನಾವು ಮಾದರಿ ಅಂತ ಅನ್ಕೊಂಡಿದ್ವಿ, ಯಾರ್ಯಾರು ನಾವು ಇವ್ರು ನಮ್ ರೋಲ್ ಮಾಡೆಲ್ ಅನ್ಕೊಂಡಿದ್ವಿ, ಅವರೆಲ್ಲರೂ ಕೂಡ F-15 ಫೈಲ್ಸ್ ಅಲ್ಲಿ ಇದ್ದಾರೆ. ಇದು ನಮಗೆ ಶಾಕಿಂಗ್ ಆದಂತ ವಿಚಾರ ಅಂತಾನೆ ಹೇಳ್ಬೋದು. ಇನ್ನು ಚೀನಾ ಅಧ್ಯಕ್ಷ ಕ್ಸಿಂಗ್ ಜಿಂಗ್ಪಿಂಗ್, ಇರಾನ್ ಸುಪ್ರೀಂ ಲೀಡರ್ ಅಯೋತ್ತೊಲ್ಲಾ ಅಲಿ ಖಮೇನಿ, ಇವರೆಲ್ಲರೂ ವಿಶ್ವದ ಎದುರು ಒಂದಲ್ಲ ಒಂದು ವಿಚಾರಕ್ಕೆ ಸಾಕಷ್ಟು ಟೀಕೆಗೊಳಗಾದವರು. ಇವರು ಯಾರು ಕೂಡ ಆ F-15 ಫೈಲ್ಸ್ ಅಲ್ಲಿ ಕಾಣಿಸ್ಕೊಂಡಿಲ್ಲ. ಇದೊಂದು ವಿಚಿತ್ರ ಆದ್ರೂ ಕೂಡ ಒಂದು ಒಳ್ಳೆಯ ಸಂಗತಿ ಅಂತಾನೆ ಹೇಳ್ಬಹುದು. ಹಾಗೆ ಈ F-15 ಫೈಲ್ಸ್ ಅಲ್ಲಿ ಕಾಣಿಸ್ಕೊಂಡಿದ್ದ ಮೈಕಲ್ ಜಾಕ್ಸನ್ ಐಲ್ಯಾಂಡ್ ಗೆ ಹೋಗಿದ್ದು ಹೌದಾ? ಆ ಐಲ್ಯಾಂಡ್ ಗೆ ಹೋಗಿ ಬಂದ್ಮೇಲೆ ಮೈಕಲ್ ಜಾಕ್ಸನ್ ಸತ್ತಿದ್ ಹೇಗೆ? ಇವೆಲ್ಲದರ ಕುರಿತಾದ ಕಂಪ್ಲೀಟ್ ಡೀಟೇಲ್ಸ್ ನಾವೀಗ ನಿಮ್ಮ ಮುಂದೆ ಇಡ್ಲಿಕ್ಕಿದ್ದೇವೆ. ಮೈಕಲ್ ಜಾಕ್ಸನ್ ಆ ಪಾರ್ಟಿಗೆ ಹೋಗಿದ್ದು ನಿಜ. ಆ ಪಾರ್ಟಿ ಹೋಗಿ ಬಂದ ಮೇಲೆ ಅಲ್ಲಿ ನಡೆಯುತ್ತಿರುವ ಹಿಂಸೆ, ವಿಕೃತಿ ಬಗ್ಗೆ ಜಗತ್ತಿಗೆ ತಿಳಿಸೋ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಅದು ಅವ್ರ ಕೈಯಿಂದ ಸಾಧ್ಯ ಆಗಿರ್ಲಿಲ್ಲ. ಒಂದಿನ ಸ್ನೇಹಿತನ ಜೊತೆ ಮಾತನಾಡುವಾಗ ಈ ಬಗ್ಗೆ ಶೇರ್ ಮಾಡಿದ ಮೈಕಲ್ ಜಾಕ್ಸನ್, ಒಂದು ಗ್ರೂಪ್ ನನ್ನನ್ನ ಸಾಯಿಸಲು ನೋಡ್ತಾ ಇದೆ ಅಂತ ಹೇಳಿದ್ರು. I don't know if I should tell you this, but I don't know who may be listening. There may be a group of people that want to get rid of me. They don't want me here anymore. I don't understand it. ಹಾಗೆ ದೇ ಡೋಂಟ್ ಕೇರ್ ಅಬೌಟ್ ಅಸ್ ಅಂತ ಒಂದು ಸಾಂಗ್ ಅನ್ನು ಮಾಡ್ತಾರೆ. ಆ ಸಾಂಗ್ ಅಲ್ಲಿ ಇಂಡೈರೆಕ್ಟ್ ಆಗಿ ಇದ್ರ ಬಗ್ಗೆ ಹೇಳೋ ಪ್ರಯತ್ನವನ್ನು ಕೂಡ ಮಾಡಿದ್ರು. ನಮ್ಗೆ ಅವತ್ತು ಇದ್ರ ಬಗ್ಗೆ ಅರ್ಥ ಆಗಿರ್ಲಿಲ್ಲ, ಆದ್ರೆ ಇವತ್ತು ಆ ಸಾಂಗ್ ಅರ್ಥ ಏನು ಅನ್ನೋದನ್ನ ನೀವು ಈಗ ಹೋಗಿ ನೋಡಿದ್ರು ಅರ್ಥ ಆಗ್ತದೆ. 2008ರಲ್ಲಿ ಜೆಫ್ರಿ ಎಫ್ಟೀನ್ ಅನ್ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ. 2009ರಲ್ಲಿ ಮೈಕಲ್ ಜಾಕ್ಸನ್ ಅವರ ಅರ್ಥ ಸಾಂಗ್ ಪರ್ಫಾರ್ಮೆನ್ಸ್ ನಡೆಯುತ್ತೆ. ಅದು ನಡೆದ ನೆಕ್ಸ್ಟ್ ಡೇನೆ ಓವರ್ ಡ್ರಗ್ ಕನ್ಸ್ಯೂಮ್ ಮಾಡಿ ಸತ್ತು ಹೋಗ್ತಾರೆ ಅನ್ನೋದು ಒಂದಿಷ್ಟು ನ್ಯೂಸ್ಗಳು ಸ್ಪ್ರೆಡ್ ಆಗುತ್ತೆ. ಆದ್ರೆ ಅಸಲಿಗೆ ಆಗಿದ್ದೇ ಬೇರೆ. ಆತನನ್ನ ಓವರ್ ಡ್ರಗ್ ಕೊಟ್ಟು ಸಾಯಿಸಿದ್ದು ಎನ್ನುವ ವಿಚಾರ ಇತ್ತೀಚೆಗೆ ಬೆಳಕಿಗೆ ಬರ್ತಾ ಇದೆ. ಮೈಕಲ್ F-15 ಫೈಲ್ ಕರ್ಮಕಾಂಡ ಜಗತ್ತಿಗೆ ಹೇಳಲು ಮುಂದಾಗಿದ್ದೆ ಅವರ ಸಾವಿಗೆ ಕಾರಣ ಆಯ್ತು ಅಂತ ಹೇಳ್ಬೋದು. ಮೈಕಲ್ ಜಾಕ್ಸನ್ F-15 ಫೈಲ್ಸ್ ಅಲ್ಲಿ ಇದ್ದಾರೆ, ಮೈಕಲ್ ಜಾಕ್ಸನ್ ರೋಲ್ ಮಾಡೆಲ್ ಅಲ್ಲ, ಮೈಕಲ್ ಜಾಕ್ಸನ್ ಹಾಗೆ, ಮೈಕಲ್ ಜಾಕ್ಸನ್ ಹೀಗೆ ಅಂತ ಒಂದಿಷ್ಟು ವಿಚಾರಗಳು ಕೂಡ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸುತ್ತಿತ್ತು. ಆತ ಹೋಗಿದ್ದು ನಿಜ, ಆತ ಅಲ್ಲಿ ಏನು ಮಾಡ್ದ ಅನ್ನೋದು ನಮಗೂ ಗೊತ್ತಿಲ್ಲ. ಆದ್ರೂ ಆತ ಅಲ್ಲಿಂದ ಬಂದ ಮೇಲೆ ಇದನ್ನ ಎಕ್ಸ್ಪೋಸ್ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ದ ಅನ್ನೋದು ಅಷ್ಟೇ ನಿಜ. ಹಾಗಾಗಿ ಮೈಕಲ್ ಜಾಕ್ಸನ್ ಸಾವಿಗೆ F-15 ಫೈಲೇ ಕಾರಣ ಆಗಿರಬಹುದು. ಸೊ ಒಟ್ಟಾರೆ ಈ ಒಂದು ಪ್ರಕರಣವನ್ನ ನೋಡಿದಾಗ ಇಡೀ ವಿಶ್ವದ ನಾಯಕರ ಕುರ್ಚಿಯೇ ಬುಡಮೇಲಾಗುವಂತ ಸಂದರ್ಭ ಇದಾಗಿದೆ. ಆದ್ರೆ ಎಲ್ಲರೂ ಪವರ್ಫುಲ್ ಲೀಡರ್ಗಳು, ಎಲ್ಲರೂ ಪವರ್ಫುಲ್ ಉದ್ಯಮಿಗಳು, ಇವರನ್ನ ಯಾರು ಟಚ್ ಮಾಡ್ತಾರೆ ಅನ್ನುವಂತಹ ಒಂದು ಕ್ವಶನ್ ಮಾರ್ಕ್ ಕೂಡ ನಮ್ಮಲ್ಲಿ ಕಾಡಬಹುದು. ಆದ್ರೆ ಇವರು F-15 ಫೈಲ್ಸ್ ಅಲ್ಲಿ ಬಂದಿರೋ ವಿಜುವಲ್ಸ್ ಗಳು, ವಿಡಿಯೋಗಳನ್ನ ನೋಡಿದಾಗ ನಮಗನ್ಸಿದ್ದೇನಂತಂದ್ರೆ ಇವರು ಯಾರೂ ಮನುಷ್ಯರಲ್ಲ, ಇವರು ಮನುಷ್ಯರಾಗ್ಲಿಕ್ಕೆ ನಾಲಾಯಕ್ ಅಂತಾನೆ ಹೇಳ್ಬೋದು. ಇವರಷ್ಟು ನೀಚ ಪ್ರಾಣಿಗಳು ಇಡೀ ವಿಶ್ವದಲ್ಲೇ ಇರ್ಲಿಕ್ಕಿಲ್ಲ ಅಂತಾನು ಹೇಳ್ಬೋದು. ಇದು ನಿಜವಾಗಿಯೂ ಇಡೀ ಮಾನವ ಸಮಾಜ ತಲೆ ತಗ್ಗಿಸುವಂತಹ ಒಂದು ವಿಷಯ ಅಂತಾನೆ ಹೇಳ್ಬೋದು. ಇನ್ ಮುಂದೆ ಈ ವಿಚಾರವಾಗಿ ಜನರು ದಂಗೆಯನ್ನು ಹೇಳ್ಬೇಕು. ಜನರು ದಂಗೆಯನ್ನು ಹೇಳದೆ ಈ ಒಂದು ವಿಚಾರಕ್ಕೆ ತಾರ್ಕಿಕ ಅಂತ್ಯ ಸಿಗೋದೇ ಇಲ್ಲ. ನಿಜವಾಗಿಯೂ ಅದೆಷ್ಟು ಜನ ಪ್ರಾಣ ಕಳ್ಕೊಂಡಿದ್ದಾರೋ, ಆ ಒಂದು ಪ್ರಾಣ ಕಳ್ಕೊಂಡಂತ ಮಕ್ಕಳ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತಂದ್ರೆ ಈ ಎಲ್ಲ ಕಚಡ ನನ್ನ ಮಕ್ಕಳು ಜೈಲಿಗೆ ಹೋಗಬೇಕು. ಇವರಿಗೆ ಜೀವಾವಧಿ ಶಿಕ್ಷೆಯೋ ಅಥವಾ ಗಲ್ಲು ಶಿಕ್ಷೆ ಆಗಲೇಬೇಕು. ಆವಾಗ ಮಾತ್ರ ಆ ಸಣ್ಣ ಮಕ್ಕಳ ಆತ್ಮಕ್ಕೆ ಶಾಂತಿ ಸಿಗೋದು ಅಂತಾನೆ ಹೇಳ್ಬೋದು. ಸೊ ಈ ಕುರಿತು ನಿಮಗೇನು ಗೊತ್ತಿದೆ, ನೀವು ಏನ್ ಅಭಿಪ್ರಾಯ ಪಟ್ಟಿದ್ದೀರಿ ಈ ವಿಡಿಯೋ ಕುರಿತು, ಅದನ್ನ ಕಮೆಂಟ್ ಮೂಲಕ ತಿಳಿಸಿ.